ಡಿಕೆ ಮತ್ತು ಎಚ್ಡಿಕೆ ನಡುವೆ ಒಕ್ಕಲಿಗ ಲೀಡರ್ ಫೈಟ್ ಮುಂದುವರೆದಿದೆ. ಮತ್ತೊಂದು ಮಜಲನ್ನ ತಲುಪಿದೆ ಇದೀಗ. ಒಕ್ಕಲಿಗ ಸಿಎಂನ ಯಾಕೆ ಕೆಳಗಿಳಿಸಿದ್ರು ಅಂತ ಶ್ರೀಗಳನ್ನ ಕೇಳಬೇಕಿತ್ತು. ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಇದು. ಡಿಕೆ ಶ್ರೀ ಹೇಳಿಕೆಗೆ ಕುಮಾರಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಅವರು ಬಂಡು ಬಿದ್ದಿರೋರು, ಅವ್ರ ಹೇಳಿಕೆಗೆ ಏನ್ ಹೇಳೋದು? ಹಾಸನಕ್ಕೆ ತೆರಳುವ ಮುನ್ನ ಎಚ್ಡಿಕೆ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೊರಟಿದ್ದಾರೆ. ಡಿಸಿಎಂ ಮತ್ತು ಮಾಜಿ ಸಿಎಂ ನಡುವೆ ಒಕ್ಕಲಿಗ ಫೈಟ್ ಮುಂದುವರೆದಿದ್ದು, ಒಕ್ಕಲಿಗ ಸಿಎಂನ ಯಾಕೆ ಕೆಳಗಿಳಿಸಿದ್ರು ಅಂತ ನಿನ್ನೆ ಕೇಳಬೇಕಿತ್ತು ಶ್ರೀಗಳು, ಅಲ್ಲೇ ಬಿಜೆಪಿ ಅವ್ರನ್ನ ಅನ್ನೋ ರೀತಿಯಲ್ಲಿ ಡಿಕೆ ಶ್ರೀ ಮಾತಾಡಿದ್ರು. ಕ್ಯಾಂಪೇನ್ಗೆ ಹೋಗ್ತಾ ಇದ್ದೀನಿ. ರಾಮನಾಥಪುರದಲ್ಲಿ ಇವತ್ತು ಸಭೆ ಇದೆ, ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸರ್, ಇನ್ನು ನಿನ್ನೆ ಭೇಟಿಯಾಗಿರೋ ವಿಚಾರಕ್ಕೆ ಸ್ವಾಮೀಜಿಗಳನ್ನ ಭೇಟಿ ಅದೆಲ್ಲ ಬೇಡ, ಬನ್ನಿ, ಅದೆಲ್ಲ ಮಾತಾಡಾಗಿದೆ. ಅವ್ರಿಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ಅವ್ರ ಬಗ್ಗೆ ಎಲ್ಲದಕ್ಕೂ ಹೇಳಿಕೆ ಯಾಕೆ ಕೊಡಬೇಕು? ಬಂಡು ಬಿದ್ದಿರೋರಿಗೆ ನಡ್ರಿ. ಕ್ಯಾಂಪೇನ್ಗೆ ಹೋಗ್ತಾ ಇದ್ದೀನಿ. ರಾಮನಾಥಪುರದಲ್ಲಿ ಇವತ್ತು ಸಭೆ ಇದೆ, ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸರ್, ಇನ್ನು ನಿನ್ನೆ ಭೇಟಿಯಾಗಿರೋ ವಿಚಾರಕ್ಕೆ ಸ್ವಾಮೀಜಿಗಳನ್ನ ಭೇಟಿ ಅದೆಲ್ಲ ಬೇಡ, ಬನ್ನಿ, ಅದೆಲ್ಲ ಮಾತಾಡಾಗಿದೆ. ಅವ್ರಿಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ಅವ್ರ ಬಗ್ಗೆ ಎಲ್ಲದಕ್ಕೂ ಹೇಳಿಕೆ ಯಾಕೆ ಕೊಡಬೇಕು? ಬಂಡು ಬಿದ್ದಿರೋರಿಗೆ ನಡ್ರಿ. ಕ್ಯಾಂಪೇನ್ಗೆ ಹೋಗ್ತಾ ಇದ್ದೀನಿ. ರಾಮನಾಥಪುರದಲ್ಲಿ ಇವತ್ತು ಓಕೆ, ಡಿಕೆ ಶಿ ಹೇಳಿಕೆಗೆ ಏನ್ ರಿಯಾಕ್ಟ್ ಮಾಡ್ತೀರಾ ಅಂತ ಎಚ್ಡಿಕೆ ಕೇಳಿದಕ್ಕೆ ಅವ್ರ ಬಗ್ಗೆ ಯಾರು ಮಾತಾಡ್ತಾರೆ, ಅವ್ರು ಬಂಡು ಬಿದ್ದಿರೋರು, ಅವ್ರ ಹೇಳಿಕೆಗೆ ಏನ್ ಹೇಳೋದು ಅಂತ ಒಂದ್ ರೀತಿ ನೆಗ್ಲೆಕ್ಟ್ ಮಾಡೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟು ಮೂವ್ ಆನ್ ಆಗಿದ್ದಾರೆ. ಹಾಸನಕ್ಕೆ ಹೋಗೋ ಮುನ್ನ ಎಚ್ಡಿಕೆ ಕೊಟ್ಟಿರೋ ಹೇಳಿಕೆ, ಚುಂಚುಶ್ರೀ ಒಂದು ಮಠಕ್ಕೇನು ಭೇಟಿ ಕೊಟ್ಟಿದ್ರು, ಶ್ರೀಗಳನ್ನ ಭೇಟಿ ಮಾಡ್ಕೊ ಬಂದಿದ್ರು NDA ಅಭ್ಯರ್ಥಿಗಳು. ಅದಕ್ಕೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಡಿಕೆ ಮತ್ತು ಎಚ್ಡಿಕೆ ನಡುವೆ ಒಕ್ಕಲಿಗ ಲೀಡರ್ ಫೈಟ್ ಮತ್ತೊಂದು ಮಜಲನ್ನ ತಲುಪ್ದಂಗೆ ಕಾಣಿಸ್ತಾ ಇದೆ. ಪರಿಣಾಮವಾಗಿ ನಿನ್ನೆ ಮಠಕ್ಕೆ ಭೇಟಿ ಕೊಟ್ಟಿದ್ದನ್ನ ಡಿಕೆ ಶಿ ಕಾಲಿಳ್ತಿದ್ರು, ವ್ಯಂಗ್ಯವಾಡಿದ್ರು. ಸೊ ಇದು ಯಾವ ರೀತಿಯ ಪರಿಣಾಮವನ್ನು ಎದುರಿಸಬಹುದು? ಕಾಂಗ್ರೆಸ್ ಅಥವಾ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಬಿಜೆಪಿ ಅಥವಾ NDA ಇದನ್ನ ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡ್ಕೋಬಹುದು ಅಂತ? ಇದೆ, ಖಂಡಿತವಾಗಿಯೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಮಠಗಳಿಗೆ ಹೋಗಿ ಒಂದು ಭೇಟಿಯಾಗೋದು, ಆಶೀರ್ವಾದ ಪಡೆಯೋದು ಸರ್ವೇ ಸಾಮಾನ್ಯ. ಎಲ್ಲ ಪಕ್ಷದವರು ಕೂಡ ಎಲ್ಲ ಸಮುದಾಯದ ಮಠಗಳಿಗೆ ಹೋಗಿ ಆ ಒಂದು ಭೇಟಿಯನ್ನು ಮಾಡ್ತಾರೆ, ಆಶೀರ್ವಾದವನ್ನು ಮಾಡ್ತಾರೆ. ಇದೇ ರೀತಿ ಕಾಂಗ್ರೆಸ್ನವರು ಕೂಡ ಹೋಗಿದ್ದರು ಮತ್ತು BJP ಹೋದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಆ ಒಂದು ಪ್ರಶ್ನೆಯನ್ನು ಹಾಕಿದ್ರು. ಅಂದರೆ ಆ ಶಕ್ತಿ ಇದೆಯೋ ಇಲ್ವೋ ಸ್ವಾಮೀಜಿಯವರಿಗೆ ಕೇಳೋದಕ್ಕೆ, ಅಂದರೆ ಒಕ್ಕಲಿಗ CM ತೆಗೆದಂಥವರೇ ಜೊತೆಯಲ್ಲಿ ಹೋಗಿದ್ದಾರೆ ಅನ್ನೋ ಮಾತುಗಳನ್ನು DK ಶಿವಕುಮಾರ್ ಅವರು ಹೇಳಿದರು. ಅಂದರೆ ಇದನ್ನು BJP ಮತ್ತು JDS ಎಲ್ಲ ಒಂದು ಕಡೆ ಓಲ್ಡ್ ಮೈಸೂರು ಭಾಗದಲ್ಲಿ ಮತ ವಿಭಜನೆ ಮಾಡೋದಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಅಸ್ತ್ರ ಅಂತ ಭಾವಿಸ್ದಂಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಿನ್ನೆಯಿಂದ BJP ನಾಯಕರು ಮತ್ತು JDSನ ಕುಮಾರಸ್ವಾಮಿ ಅವರಾದಿಯಾಗಿ ಎಲ್ಲರೂ ಕೂಡ ಅದನ್ನು ಟೀಕೆ ಮಾಡಿದ್ದಾರೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ 11 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. 11 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗರ ಪ್ರಾಬಲ್ಯ ಇದೆ. ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡಿ ಕ್ಯಾಪ್ಚರನ್ನು ಮಾಡಿದರು ಕಾಂಗ್ರೆಸ್ನವರು, ಅಂದರೆ 90 ವಿಧಾನಸಭಾ ಕ್ಷೇತ್ರಗಳನ್ನು ವ್ಯಾಪ್ತಿಯನ್ನು ಒಳಗೊಂಡಂಥ ಹಳೆ ಮೈಸೂರು ಭಾಗದಲ್ಲಿ ಈಗಲೂ ಕೂಡ BJP ಮತ್ತು JDS ಮೈತ್ರಿಯಿಂದಾಗಿ ಆ ರೀತಿಯ ಮತ ವಿಭಜನೆ ಸಾಧ್ಯ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಕೆಲವು ಕಡೆಗಳಲ್ಲಿ ಇದು ಆಗ್ಬೋದು, ಕೆಲವು ಕಡೆಯಲ್ಲಿ ಆಗದೇ ಇರ್ಬೋದು. ಹಾಗಾಗಿ ಈ ಒಂದು BJP JDS ಮೈತ್ರಿಯ ಸಕ್ಸಸ್ಸನ್ನು ಎಲ್ಲೋ ಒಂದು ಕಡೆ ಸಕ್ಸಸ್ ಆಗ್ಬಿಡ್ಬೋದು ಅನ್ನೋ ಆತಂಕವೂ ಕೂಡ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ಒಕ್ಕಲಿಗ ಕಾರ್ಡನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಪ್ಲೇ ಮಾಡ್ತಾನೆ ಬಂದಿದ್ದರು. ಹಾಗಾಗಿ ಅದಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲೂ ಕೂಡ BJP ಮತ್ತು JDSನ ನಾಯಕರು ಈಗ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಿನ್ನೆ DK ಶಿವಕುಮಾರ್ ಕೊಟ್ಟಂಥ ಹೇಳಿಕೆ ಏನಿತ್ತು, ಅದಕ್ಕೆ ಇವತ್ತು ಯಡಿಯೂರಪ್ಪನವರು ಆದಿಯಾಗಿ ಯಡಿಯೂರಪ್ಪನವರು ಕೇಳಿದ್ದಾರೆ. ಅಂದರೆ DK ಶಿವಕುಮಾರ್ ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋದು ಸಾಧ್ಯ? ಆ ರೀತಿ ಮಾತನಾಡಿದ್ರೆ ಇನ್ನೇನು ಮಾತಾಡ್ತಾರೆ ಅನ್ನೋದು ಹೇಳೋದ್ರ ಜೊತೆಗೆ ಸ್ವಾಮೀಜಿ ಅವ್ರನ್ನ ಅವರೇ ಹೋಗಿ ಕೇಳಲಿ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಎರಡೂ ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ಸ್ವಾಮೀಜಿಯವರನ್ನ ಎಳೆತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಅದ್ರ ಶೋಭೆ ತರೋದಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಹರಗಿಸ್ಕೊಳ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಹಳೆ ಮೈಸೂರು ಭಾಗದ ಪಾರುಪತ್ಯಕ್ಕಾಗಿಯೇ ಇನ್ನು ನಡೀತಾ ಇರ್ತಕ್ಕಂಥ ರಾಜಕೀಯ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ವಿದ್ಯಾ, ಎಸ್, ಮಗದೊಂದು ಕಡೆ ನಿನ್ನೆ ಎಸ್, ಥ್ಯಾಂಕ್ ಯು ರವೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇದೀಗ DCM ಮಾಜಿ CM ನಡುವೆ ಒಕ್ಕಲಿಗ ಫೈಟ್ ಏನು ನಡೀತಾ ಇತ್ತು, ಒಕ್ಕಲಿಗ ಲೀಡರ್ ಫೈಟ್, ಅದು ಮತ್ತೊಂದು ಮಜಲನ್ನ ತಲುಪಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.